ಮಾದಿಗ ದಂಡೋರು ಹೋರಾಟದ ವತಿಯಿಂದ ಮಹಾನಾಯಕನಿಗೆ ಅವಮಾನಿಸಿರುವ ಕಿಡಿಗೇಡಿಗಳನ್ನು ಕೂಡಲೇ ಗಡೀಪಾರು ಮಾಡುವಂತೆ ಕಾಶಪ್ಪ ಹೆಗ್ಗಣಗೆರವರು ಆಗ್ರಹವನ್ನ ಮಾಡಿದ್ದಾರೆ. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾದಿಗ ದಂಡೋರ ಹೋರಾಟದ ವತಿಯಿಂದ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿರುವ ಕಿಡಿಗೇಡಿಗಳನ್ನು ಕೂಡಲೇ ಗಡೀಪಾರು ಮಾಡಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಮಹಾನ್ ನಾಯಕರಿಗೆ ಈ ರೀತಿ ಮಾಡಿರುವುದು ದುರದೃಷ್ಟಕರ ಸಂಗತಿ ಅಂತ ಹೇಳಿದರು. ಸರ್ಕಾರದ ಜವಾಬ್ದಾರಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕಾಶಪ್ಪ ಹೆಗ್ಗಣಗೇರಿ ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು. ಚಂದ್ರಶೇಖರ್ ಮೊಂಡರಗಿ, ದೇವು ಲಿಂಗೇರಿ, ರಾಜು ಕಡೆಚೂರ್, ಕುಮಾರ್ ತುಮಕೂರ್, ರಾಘವೇಂದ್ರ ಡೊಳ್ಳಿ, ವಿಲ್ಸನ್ ಹಾಲ್ಗೇರ, ಅಶೋಕ್ ಅಜ್ಫೂರ್, ಕಂಡಪ್ಪ ಹೊಣಗೇರ್, ಶಾಂತು ತುಮಕೂರ್, ಸಾಬಣ್ಣ ಗಡಸೂರ್, ದುರ್ಗಪ್ಪ ಬಳಿಚಕ್ರ, ಭಾಸ್ಕರ್ ದೊಡ್ಡಸಾಬ್ರ ತಾಲೂಕಾ ಅಧ್ಯಕ್ಷರು ಮತ್ತು ಹೋಬಳಿ ಅಧ್ಯಕ್ಷರು, ಗ್ರಾಮ ಘಟಕದ ಅಧ್ಯಕ್ಷರು ಭಾಗವಹಿಸಿದ್ರು. ಮಲ್ಲಿಕಾರ್ಜುನ್, NKSTV4 ಯಾದಗಿರಿ. ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ್ದಾರೆ ಸರ್. ಅದರ ಪ್ರಯುಕ್ತವಾಗಿ ವಿಷಯ ಕಲಬುರಗಿ ನಗರದ ಜೇವರ್ಗಿ ರಸ್ತೆ ಕೋಟನೂರು ಮಠದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಿಡಿಗೇಡಿಗಳು ಅವಮಾನ ಮಾಡಿದ್ದು, ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಜೈತ್ರ ಗೃಹ ಪಟ್ಟಣದ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಿಗ ದಂಡೋರ ಸಮಿತಿ ಯಾದಗಿರಿ ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ, ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಕೋಟನೂರು ಮಠದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಮೂರ್ತಿಗೆ ಕಿಡಿಗೇಡಿಗಳು ಅವಮಾನ ಮಾಡಿದ್ದು, ಈ ರೀತಿ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬರ ಮೂರ್ತಿಗೆ ಅವಮಾನ ಮಾಡಿರುವುದು ನಾವು ಖಂಡಿಸುತ್ತೇವೆ. ಸಮಾಜದ ಸ್ವಚ್ಛತೆ ಕೆಡಿಸಿ ಅರಾಜಕತೆ ಸೃಷ್ಟಿಸಿ ಈ ದೇಶಕ್ಕೆ ಕಾನೂನು ತಂದುಕೊಟ್ಟ ವ್ಯಕ್ತಿಗೆ ಈ ರೀತಿ ಅವಮಾನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿಯುತ್ತದೆ. ದೇಶದಲ್ಲಿ ಇಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು, ಇಡೀ ಮಾನವ ಸಂಕಲ ತಲೆ ತಗ್ಗಿಸುವಂತೆ ಘಟನೆಗಳು ನಡೆಯುತ್ತಲೇ ಇವೆ. ಇಡೀ ರಾಜ್ಯದಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಪ್ರತಿ ಮೂರ್ತಿಗಳ ಹತ್ತಿರ ರಕ್ಷಣೆಗಾಗಿ ಪೊಲೀಸರ ನಿಯೋಜನೆ ಮಾಡಿ ಅಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಿ ಈ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ವಹಿಸಬೇಕು. ಆದ್ದರಿಂದ ಕಿಡಿಗೇಡಿಗಳನ್ನು ದೇಶದ್ರೋಹಿ ಕಾಯ್ದೆಯಡಿ ಕೂಡಲೇ ಬಂಧಿಸಿ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ತಮ್ಮಲ್ಲಿ ಮನವಿ ಸಲ್ಲಿಸುತ್ತಿದೆ. ಸರ್, ಇವು ಘಟನೆಗಳು ಭಾಳ ಇದರಲ್ಲಿ ಆಗ್ತಾನೆ ಇದೆ ಸರ್. ಎಲ್ಲ ಹಳ್ಳಿಗಳಲ್ಲೂ ಇದು ಪ್ರಭಾವ ಜಾಸ್ತಿ ಆಗ್ತಿದೆ. ಮತ್ತು ನಿನ್ನೆ ಇಲ್ಲಿ ಗುರುಮಿಟಿಕಲಲ್ಲೂ ಕೂಡ ಇದೇ ಥರ ಮಾಡಿಕೇಸಿ ಏನವರು ಮನೋವಾದಿಗಳಾದಾರ RSS ಅವರು ಆ ಒಂದು ಮನೋವಾದಿಗಳು ಈ ಥರ ಘಟನೆಗಳು ಪದೇ ಪದೇ ಮಾಡೋದರಿಂದ ನಮಗೆ ಭಾಳ ಅವಮಾನ ಆಗ್ತಿದೆ. ನಮ್ಮ ಇದೇ ಥರ ಪದೇ ಪದೇ ಆದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳು ಮಾಡಬೇಕಾಗುತ್ತೆ. ದಯವಿಟ್ಟು ನಮ್ಮ ಈ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಸೂಕ್ತವಾದ ಮತ್ತು DP ಮೇಡಮ್ ಅನ್ನು ತಿಳಿಸಿ ನಮಗೆ ಇದು ಮುಂದಿನ ಪ್ರತಿಯೊಂದು ಅಂಬೇಡ್ಕರ್ ಮೂರ್ತಿಗಳು ಎಲ್ಲೆಲ್ಲಿ ಇರ್ತಾವೆ ಸ್ವಲ್ಪ CC ಕ್ಯಾಮೆರಾಗಳು ಅಳವಡಿಸಿ ಮುಂದಿನ ಕ್ರಮಕ್ಕಾಗಿ ಸೂಕ್ತ ಕ್ರಮ ನಿನ್ನೆ ಅಂದರೆ ಅಂಬೇಡ್ಕರ್ ಅವಮಾನ ಮಾಡಿದ್ದು ಅದು ನಮ್ಮ ಸಮುದಾಯದಲ್ಲಿ ಹೋಗಿ ಕೇಳಿದ್ರೆ ಯಾರು ಸ್ವಲ್ಪ ಪೊಲೀಸರಿಗೆ ಇಂಟಿಮೇಷನ್ ಮಾಡಿರ್ತಾರೆ. ಇಂಟಿಮೇಷನ್ ಮಾಡಿ ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ನು ಚೆನ್ನೈ RCCಗೆ ಪಿಕ್ಚರ್ ಮಾಡ್ಯಾರ ಸರ್. ಪೊಲೀಸರೆಲ್ಲ ಬೈದಾರ ಸರ್. ಬೈದ ಮ್ಯಾಕ ಇಲ್ಲಿ ಪರಶುರಾಮ ಎಂಬ ವ್ಯಕ್ತಿ ಏನು ಮಾಡ್ಯಾರ ಸರ್, ಆ ಹುಡುಗಿಗೆ ಹೋಗಿ ಇನ್ನೂ ಒಂದು 7-8 ಜನ ಹೋಗಿ ಅವ್ನಿಗೆ ಸನ್ಮಾನ ಮಾಡ್ಯಾರ ಸರ್. ಸ್ವಲ್ಪ ಅದಕ್ಕೆ ಸ್ವಲ್ಪ ಅವಮಾನ ಮಾಡ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ತಾರೆ ಸರ್. ಈ ದೇಶದಲ್ಲಿ